ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರೇನು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ನಾಳೆ ಆ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿಯ ನಿಯೋಗ ಭೇಟಿ ಕೊಡ್ತಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಾಳೆ ಆ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿಯ ಟೀಮ್ ಹೋಗುತ್ತೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕೆಂಪಯ್ಯನಪಾಳ್ಯ, ಹೊಸೂರು, ಅರಳಾಳು ಸಂದ್ರ, ಬನ್ನಿಗಿರಿ ಈ ಗ್ರಾಮಗಳಿಗೆ ನಿಯೋಗ ಭೇಟಿ ಕೊಡುತ್ತೆ. ಬಿಜೆಪಿ ನಿಯೋಗ ಬಿಡದಿ ರೈತರ ಸಮಸ್ಯೆಯನ್ನ ಬಿಜೆಪಿ ನಿಯೋಗ ಆಲಿಸುತ್ತೆ ಅಂತ ಹೇಳಿ ತಿಳಿದ್ರು. ನಾವು ಮೊದಲಿಂದನೂ ಅದನ್ನೇ ಹೇಳ್ತಾ ಇದ್ದಿದ್ದು. ಅಂತ ಅಂದ್ರೆ ಬಿಡದಿ ಬಳಿ ರೈತರು ಇಷ್ಟು ಹೋರಾಟ ಮಾಡ್ತೀಯಾರಲ್ಲ, ಅದ್ರಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಅಥವಾ ಅಲ್ಲೇನಾದ್ರು ರಾಜಕೀಯ ಇದೆಯೋ ಮತ್ತೊಂದು. ಪ್ರಮುಖ ಪ್ರತಿಪಕ್ಷವಾಗಿ ಬಿಜೆಪಿ ಏನ್ ಮಾಡ್ತಿದೆ? ಇವರು ಟ್ವೀಟ್ ಮಾಡ್ಕೊಂಡು ಓಡಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೆ ಪತ್ರ ಬರೆಯೋದಂತೆ, ಟ್ವೀಟ್ ಮಾಡೋದಂತೆ, ರಿಯಲ್ ಎಸ್ಟೇಟ್ ದಂಧೆ ಅಂತ ಆರೋಪ ಮಾಡೋದಂತೆ. ಸ್ವಾಮಿ, ಸ್ಥಳಕ್ಕೆ ಹೋಗಿ ಅಲ್ಲಿ ರೈತರುಗಳಿಗೂ ಕಷ್ಟ ಕೇಳಿ, ಅವ್ರ ಬೆನ್ನೆಲುಬಾಗಿ ನಿಲ್ಲೋ ಪ್ರಯತ್ನ ಪಡಿ. ಇಲ್ಲ ಅವ್ರ ಕಡೆಯಿಂದ ಏನಾದ್ರು ತಪ್ಪಾಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ನಂತರದಲ್ಲಿ ನೋಡೋಣ. ಇವ್ರದ್ದು ಅದೇನಿಲ್ಲ, ಇವರು ಟ್ವೀಟ್ ಮಾಡ್ಕೊಂಡು ಓಡಾಡ್ತಾ ಇದ್ರು. ಈಗೇನೋ ನಾಳೆ ಪ್ರತಿಭಟನೆ ಅಂತ ಇತ್ತು, ಬಟ್ ಪ್ರತಿಭಟನೆ ಅಲ್ಲ ಅಂತೆ. ಹೋಗಿ ಸ್ಪಾಟಿಗೆ ಹೋಗಿ ಆ ರೈತರ ಜೊತೆ ಕೂತು ಸಮಸ್ಯೆ ಕೇಳ್ತಾರಂತೆ. ಈ ಕೆಲಸನ ಒಂದೂವರೆ ತಿಂಗಳು ಹಿಂದೆನೇ ಮಾಡ್ಯಾರಲ್ವಾ. ಹೋಗಿ ಅವತ್ತು ಎತ್ತಿನ ಗಾಡಿಲೆಲ್ಲ ಭಾಳ ದೊಡ್ಡ ಪ್ರತಿಭಟನೆ ಮಾಡೋ ರೀತಿಯಾಗೆಲ್ಲ ಮಾಡಿದ್ದಾರೆ. ಇವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ, ಇದೊಂದು ವಿಷಯ ಬಿಟ್ಟು ಕೂಡ ರಾಜ್ಯದಲ್ಲಿ ಪ್ರತಿಪಕ್ಷವಾಗಿ ಹೋರಾಟ ಮಾಡೋದಕ್ಕೆ ಇವ್ರಿಗೆ ಭಾಳಷ್ಟು ಸಂಗತಿಗಳಿದೆ. ಇವ್ರುಗಳು ಅದೇನೋ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಓಡಾಡ್ತಾ ಇರುವಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಈಗ ಅಲ್ಲೇನಂತ ಅಂದರೆ ಪ್ರತಿಭಟನೆ ಕೂಡ ಎರಡು ಪಕ್ಷಗಳ ನಡುವೆ ಭಾಳ ಪೈಪೋಟಿಲಿ ಇದ್ದಂಗಿತ್ತು. ಯಾಕಂದರೆ JDS ಆರಂಭದಿಂದನೂ ಕೂಡ ಈ ವಿಚಾರವಾಗಿ ಭಾಳ ಹೋರಾಟ ಮಾಡ್ತಾ ಇದೆ. ಆಮೇಲೆ ಹಳೆ ಮೈಸೂರು ಭಾಗ ಅಂತ ಅಂದರೆ ಸಹಜವಾಗಿ ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು. ಆಮೇಲೆ ರೈತರ ಮೇಲೆ ಏನು ಕನ್ಸರ್ನ್ ಇದೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಪ್ರತಿಭಟನೆ ಅಂತೂ ಜೋರಾಗಿ ನಡೆಸ್ತಾ ಇದೆ JDS. ನಿಖಿಲ್ ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ಏನೋ ನಾಳೆ ದೊಡ್ಡ ಹೋರಾಟಕ್ಕೆಲ್ಲ ಕರೆ ಕೊಟ್ಟಿದ್ದಾರೆ. ಈಗ ಅವರೊಬ್ಬರೇ ಹೋಗ್ಬಿಟ್ರೆ ನಮಗೆ ಸಮಸ್ಯೆ ಆಗ್ಬಿಡುತ್ತೆ ಅಥವಾ ಮೇಲ್ಗಡೆಯಿಂದ ಏನಾದರೂ ಪ್ರಶ್ನೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿನೇನೋ ನಿಧಾನಕ್ಕೆ ಈಗ ಹೇಳ್ತಾ ಇದ್ದಾರಂತೂ ಬಿಜೆಪಿ ಅವರು ಕೂತಲ್ಲಿಂದ ಹೇಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯಾರ ಕಾಲದಲ್ಲಿ ಆರಂಭ ಆಗಿದ್ದು? ಕಾಂಗ್ರೆಸ್ ಮೇಲೆ ಯಾಕೆ ಹಾಕ್ತಾ ಇದ್ದೀರಾ ಈ ವಿಚಾರವನ್ನ? KJ ಜಾರ್ಜ್ ಹೀಗಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳ ವಿರುದ್ಧ ಸಚಿವ KJ ಜಾರ್ಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಈಗ ಬಹಳ ಸುಲಭವಾಗಿ ಅವರಿಗೆ ಪ್ರಶ್ನೆ ಮಾಡೋಕೆ ಸಿಕ್ಕಿರುವಂಥ ಒಂದು ಅಂಶ ಅಂತ ಅಂದರೆ, ಈ ಯೋಜನೆಯನ್ನ ಜಾರಿಗೆ ತರುವ ಉದ್ದೇಶ ಹೊಂದಿದ್ಯಾರು? ಆ ಪ್ರಕ್ರಿಯೆ ಯಾವಾಗ ಆರಂಭ ಆಗಿದ್ದು? ಅದು ಕುಮಾರಸ್ವಾಮಿ ಅವರು ಆರಂಭ ಮಾಡಿದ್ದು. ಈಗ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮೇಲೆ ಯಾಕೆ ಹಾಕ್ತಾ ಇದ್ದೀರಾ? ಹೌದಪ್ಪ, ಕುಮಾರಸ್ವಾಮಿ ಅವರು ಆರಂಭ ಮಾಡಿದ್ರು. ರೈತರು ವಿರೋಧ ಮಾಡೋಕ್ಕೂ ಯಾವ ಕಾರಣಕ್ಕಾಗಿನೂ ಅಲ್ಲಿ ಭಾಳ ಫಲವತ್ತಾದ ಭೂಮಿ ಇದೆ, ಅದನ್ನು ವಶಪಡಿಸ್ಕೊಳ್ಬಾರ್ದು ಅಂತ ಮನವಿ ಮಾಡ್ಕೊಂಡೆ ನಾನು ಕೈ ಬಿಟ್ಟೆ ಅದನ್ನು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಇಲ್ಲ, ಅವ್ರು ಆರಂಭ ಮಾಡಿದ್ರು, ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಅದು ಯಾರ ಕಾಲದಲ್ಲಿ ಅದು ಪ್ರಾರಂಭ ಆಗಿದ್ದು? ನೈಸ್ ರೋಡ್ ಯಾರ ಕಾಲದಲ್ಲಿ ಪ್ರಾರಂಭ ಆಗಿದ್ದು? ಈಗ ಕಾಂಗ್ರೆಸ್ ಅವ್ರ ಮೇಲೆ ಯಾಕೆ ಹಾಕೋದು? ಅಂದರೆ ಎಲ್ಲ ಸರ್ಕಾರದವರು ಸಾಕಷ್ಟು ಭೂಮಿಯನ್ನ ಇವತ್ತು ಅಕ್ವೈರ್ ಮಾಡಿಬಿಟ್ಟು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದ್ರ ಬರೀ ಒಂದು ಸರ್ಕಾರದ ಮೇಲೆ ಯಾಕೆ ಹಾಕೋದು? ನಮ್ಮ ಸರ್ಕಾರ ಬಂದ ಮೇಲೆ ನಮಗೆ ಕೆಲವೆಲ್ಲ ನಮ್ಮ ಪ್ಲಾನ್ಗಳಿರ್ತದೆ, ಅದ್ರ ಪ್ರಕಾರ ನಾವು ಹೋಗ್ತೀವಿ. ಅದು ಯಾರ ಕಿರಣ್ ಹನ್ನೇಡ್ಕ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ವಿಚಾರ ಅಂತ ಅಂದ್ರೆ ಇಲ್ಲಿ JDS ಬಹಳ ಆರಂಭದಿಂದನೂ ಪ್ರತಿಭಟನೆ ಮಾಡ್ತಾ ಇದೆ. ರೈತರಂತೂ ಬಹುಶಃ ಈಗ 400 ದಿನ ಕ್ರಾಸ್ ಆಗಿ ಹೋಯ್ತು ಅಂತ ಕಾಣಿಸುತ್ತೆ. ಪ್ರಮುಖ ಪ್ರತಿಪಕ್ಷವಾಗಿ ಬಿಜೆಪಿ ಇವರು ಮೊನ್ನೆ ಒಂದು ದಿವಸ ಏನೋ ಎತ್ತಿನ ಗಾಡಿಲಿ ಓಡಾಡಿರೋದು ಬಿಟ್ರೆ ಇವ್ರು ಬರೀ ಟ್ವೀಟ್ ಮಾಡ್ಕೊಂಡು ಓಡಾಡಿರೋದಷ್ಟೇ. ಈಗೇನೋ ಸ್ವಲ್ಪ ನಿದ್ದೆಯಿಂದ ಎದ್ದಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ನಾಳೆ ಪ್ರತಿಭಟನೆ ಅಲ್ಲ ಹಾಗಾದ್ರೆ, ಬರೀ ನಿಯೋಗ ಹೋಗ್ತಿರೋದು. ಹಾಗಾದ್ರೆ ಈಗ ಮೋದಿನೇ ಇದಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ಕೊಂಡು CM ಹೇಳ್ತಿದ್ದಾರೆ. ಇವ್ರು ನೋಡ್ರೆ ನಾಳೆ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಏನ್ ರೂಪುರೇಷ ಇವ್ರದ್ದು ಅಂತ? ಮಲ್ತೇಶ್, ಇಲ್ಲಿ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರು ಬಹಳ ದಿನದಿಂದ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಆ ನಿಟ್ಟಿನಲ್ಲಿ ಆರಂಭದಲ್ಲಿ ಈ ರೈತರ ಪರವಾಗಿ ಧ್ವನಿ ಎತ್ತಿದಂತ ವಿಪಕ್ಷ ಬಿಜೆಪಿ ಅನಂತರದಲ್ಲಿ ಒಂದಷ್ಟು ನ್ಯೂಟ್ರಲ್ ರೀತಿಯಲ್ಲಿ ಕಾಣಿಸಿಕೊಂಡಿತ್ತು. ಆದ್ರೆ ಯಾವಾಗ ಮೈತ್ರಿ ಪಕ್ಷ JDS ಈ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಟೇಕ್ ಓವರ್ ಮಾಡುವಂತ ರೀತಿಯಲ್ಲಿ ಹೋರಾಟಕ್ಕೆ ಇಳಿದಿತ್ತು, ಆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಕೂಡ ಈಗ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ರೈತರನ್ನ ಭೇಟಿ ಮಾಡುವಂತ ಮುಖಾಂತರವಾಗಿ ತಾನು ಕೂಡ ರೈತರ ಜೊತೆ ಇದ್ದೀನಿ ಅನ್ನುವಂಥದ್ದನ್ನ ವಿಚಾರವನ್ನ ತೋರಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಈ ಟೌನ್ಶಿಪ್ ವಿಚಾರ ಯಾವಾಗ ವಿವಾದಿತ ಸ್ವರೂಪವಾಗಿ ಪಡೆಯಿತು, ಆ ಸಂದರ್ಭಕ್ಕೆ JDS ಈ ಹೋರಾಟಕ್ಕೆ ಧುಮುಕಿ ರೈತರ ಜೊತೆ ನಿಲ್ಲುವಂತ ಕೆಲಸವನ್ನ ಮಾಡಿತ್ತು. ಆ ಒಂದು ಹಂತದಲ್ಲಿ ಮೈತ್ರಿ ಪಕ್ಷವಾಗಿ JDS ಮಾಡ್ತಿರುವಷ್ಟು ಹೋರಾಟವನ್ನ ಆ ಮಟ್ಟದಲ್ಲೂ ಕೂಡ ವಿಪಕ್ಷವಾಗಿ ಬಿಜೆಪಿ, ಅಧಿಕೃತ ಪಕ್ಷವಾಗಿರುವಂತಹ ಬಿಜೆಪಿ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಆರೋಪಗಳು ಕೂಡ ಕೇಳಬಹುದಕ್ಕೆ ಆರಂಭ ಆಯಿತು. ಈ ಹಿನ್ನೆಲೆಯಲ್ಲಿ ಈಗ ಟೌನ್ಶಿಪ್ ವಿಚಾರದಲ್ಲಿ JDS ಗೆ ಒಂದಷ್ಟು ಕ್ರೆಡಿಟ್ ಹೋಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಏನೋ ಈಗ ಬಿಜೆಪಿ ಮುಖಂಡರು ಎಚ್ಚೆತ್ತುಕೊಂಡಿರುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಇದಕ್ಕಾಗಿ
ನಾಳೆ ಈಗ ಆ ಸ್ಥಳಕ್ಕೆ ಭೇಟಿಯನ್ನ ಕೊಡುವಂತಹ ಒಂದು ಕಾರ್ಯಕ್ರಮವನ್ನ ಬಿಜೆಪಿ ನಾಯಕರು ಹಾಕೊಂಡಿದ್ದಾರೆ. ಅಂದ್ರೆ 4 ಗ್ರಾಮಗಳಿಗೆ ಎಲ್ಲೆಲ್ಲಿ ಹೆಚ್ಚಿನ ವಿರೋಧ ವ್ಯಕ್ತವಾಗ್ತಾ ಇದೆ ಟೌನ್ಶಿಪ್ ವಿಚಾರಕ್ಕೆ, ಆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ರೈತ ಮುಖಂಡರು ಮತ್ತು ರೈತರನ್ನ ಭೇಟಿ ಮಾಡಿ ಅವರ ಜೊತೆ ನಾವಿದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ ಕೊಡುವಂತ ಒಂದು ಪ್ರಯತ್ನಕ್ಕೆ ಈಗ ಬಿಜೆಪಿ ಕೈ ಹಾಕಿರುವಂತದ್ದು. ಹೀಗಾಗಿ ನಾಳೆ 4 ಗ್ರಾಮಗಳಿಗೆ 4 ಬಿಜೆಪಿ ಮುಖಂಡರು, ವಿಪಕ್ಷ ನಾಯಕರಂತ ಆರ್ ಅಶೋಕ್, ಕೆಲವಾದಿ ನಾರಾಯಣಸ್ವಾಮಿ ಮತ್ತು ಶಾಸಕರಂತ ಡಾಕ್ಟರ್ ಅಶ್ವತ್ಥನಾರಾಯಣ ಹಾಗೂ ಸುರೇಶ್ ಕುಮಾರ್, ಈ 4 ಜನ ಮುಖಂಡರು ನಾಳೆ 4 ಗ್ರಾಮಗಳಿಗೆ ಕೆಂಪಯ್ಯನದೊಡ್ಡಿ, ಬನ್ನಿಕುಪ್ಪೆ, ಅದೇ ರೀತಿ ಹೊಸೂರು ಮತ್ತು ಇನ್ನೊಂದು ಗ್ರಾಮಕ್ಕೆ, ಒಟ್ಟು 4 ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟು ಈ ಬಿಜೆಪಿ ಕೂಡ ಹೋರಾಟದಲ್ಲಿ ರೈತರ ಜೊತೆಗಿದೆ ಅನ್ನುವಂತ ಒಂದು ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಈಗ ತಕ್ಷಣಕ್ಕೆ ಈಗ ಈ ಕಾರ್ಯಕ್ರಮವನ್ನು ಬಿಜೆಪಿ ಹಾಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು.